ಸದ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಬಹಳ ಸವಿಸ್ತರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ರಾಮಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ಉಪಾಧ್ಯಾಯ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿ ಅವರಿದ್ದಾರೆ. ರಘುಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸುಂದರ. ನಾನು ಮೊದಲಿಗೆ ಉಪಾಧ್ಯಾಯ ಸರ್ ಹತ್ರ ಮಾತನಾಡ್ತೀನಿ. ಸರ್, ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಅಂತ ಹೇಳಿ. ಬಿಹಾರ ಎಲೆಕ್ಷನ್ಸ್ ಆದಮೇಲೆ ಅದರ ರಿಸಲ್ಟ್ಸ್ ಬಂದ ಮೇಲೆ ರಾಜ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಮತ್ತು ಅದರ ಫಲಿತಾಂಶ ರಾಜ್ಯ ರಾಜಕೀಯದ ಒಂದಷ್ಟು ವಿಚಾರಗಳ ಮೇಲೆ ಅವಲಂಬಿತವಾಗಿದೆ. ಇದೆಲ್ಲವೂ ನಡೀತಾ ಇತ್ತು. ಜೊತೆಗೆ ನವೆಂಬರ್ ಕ್ರಾಂತಿ ರಿಸಲ್ಟ್ಸ್ ಬಂದ ಮೇಲೆ ಅನ್ನುವಂಥ ಮಾತುಗಳು ಸಿಕ್ಕಾಪಟ್ಟೆ ಕೇಳ್ತಾ ಬರ್ತಾ ಇತ್ತು. ಈಗ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಯಲ್ಲಿದ್ದಾರೆ. ಒಬ್ರು ರಾಹುಲ್ ಗಾಂಧಿಯನ್ನ ಮೀಟ್ ಮಾಡಿದ್ರೆ ಇನ್ನೊಬ್ರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ತೆರೆಮರೆಯಲ್ಲೇ ಕಸರತ್ತು ನಡೆಸ್ತಾ ಇದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ಈ ಡೆವಲಪ್ಮೆಂಟ್ಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ ಮೇಡಮ್, ಐ ಥಿಂಕ್ ಈ ಹಗ್ಗ ಜಗ್ಗಾಟಗಳು 3 ದಿವಸದಿಂದ ನಡೀತಾ ಇದೆ ಡೆಲ್ಲಿನಲ್ಲಿ. ಬಹುಶಃ ಇದು ಅಧಿಕಾರ ಹಸ್ತಾಂತರಕ್ಕೆ ಈಗ ಸಮಯ ಬಂದಿದೆ. ಯಾಕಂದ್ರೆ ನವೆಂಬರ್ 2nd ವೀಕ್ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರದು 2.5 years ಕಂಪ್ಲೀಟ್ ಆಗ್ತಾ ಇದೆ. ಸೊ ಅವರಲ್ಲಿ ಏನಾದರೂ ಒಂದು ರೀತಿಯ ಅಗ್ರಿಮೆಂಟ್ ಆಗಿದ್ರೆ ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆ ನಡೀಬೇಕಾಯ್ತು. ಆದರೆ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ದಾರೆ. ಅವರ ಉದ್ದೇಶ ಬಹಳ ಸ್ಪಷ್ಟ. ಇದನ್ನು ಹೇಗಾದ್ರೂ ಪೋಸ್ಟ್ಪೋನ್ ಮಾಡ್ಬೇಕು ಅಂತ ಹೇಳಿ. ಈಗ ಸಂಪುಟ ಪುನರ್ರಚನೆ ಅಂತ ಹೇಳಿದ್ರೆ ಅವರ ಅಧಿಕಾರ ಕೊಡೋ ಪ್ರಶ್ನೆ ಬರೋದಿಲ್ಲ. ಅದನ್ನ ಇಟ್ಕೊಂಡು ಡೆಲ್ಲಿಗೆ ಹೋದ್ರು. ಆದರೆ ದೆಹಲಿ ಬಿಹಾರದ ರಿಸಲ್ಟ್ಸ್ ಐ ಥಿಂಕ್ ಎಲ್ಲರ ಒಂದು ಏನೇನು ಪ್ಲಾನ್ಸ್ ಇತ್ತು ಅದನ್ನೆಲ್ಲ ತಲೆ ಕೆಳಗೆ ಮಾಡಿದೆ ಅಂತ ಅನ್ಸುತ್ತೆ. ಬಿಹಾರದಲ್ಲಿ ನಾವೆಲ್ಲ ನೋಡಿದ ಹಾಗೆ ಕಾಂಗ್ರೆಸ್ ಅತಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಅವರು ಮತ್ತು ಅವರ ಅಲಯನ್ಸ್ ಪಾರ್ಟ್ನರ್ RJD ಇಬ್ಬರು ಸೇರಿ ತುಂಬಾ ಹೀನಾಯವಾದ ಒಂದು ಪರಿಸ್ಥಿತಿಯಲ್ಲಿ ಸೋತಿದ್ದಾರೆ. ಹಾಗಾಗಿ ಅದನ್ನ ಒಂದು ನೆಪ ಇಟ್ಟುಕೊಂಡು ಕೂಡ ಐ ಥಿಂಕ್ ಈವನ್ ಹೈಕಮಾಂಡ್ ಕೂಡ ಇದನ್ನ ಹೇಗೆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನ ನೆಪ ಇಟ್ಕೊಂಡು ಬಹುಶಃ ಪೋಸ್ಟ್ಪೋನ್ ಮಾಡಕ್ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ ಸರ್, ನಂಗೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಇದೆ ಸರ್. ಹೈಕಮಾಂಡ್ ಕೂಡ ನೋಡಿ ಹೆಂಗೆ ಕೈ ಬದಲಾಯಿಸ್ತಾ ಇರತ್ತೇನಕ್ಕೆ. ಇವರು ಹೋಗಿ ರಾಹುಲ್ ಗಾಂಧಿನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಹೇಳ್ತಾರೆ ಖರ್ಗೆನ್ ಭೇಟಿ ಮಾಡಿ ಅಂತ ಹೇಳಿ. ಸೊ ಖರ್ಗೆನ ಭೇಟಿ ಮಾಡ್ತಾರೆ, ಆದ್ರೆ ಏನು ಫಲಿತಾಂಶ ಬರಲ್ಲ. ಆಮೇಲೆ DKC ಬ್ರದರ್ಸ್ ಇಬ್ರು ಹೋಗ್ಬಿಟ್ಟು ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. 45 ನಿಮಿಷ ಮಾತುಕತೆ ನಡೆಸ್ತಾರೆ. ಸೊ ಸಿದ್ದರಾಮಯ್ಯನವರು ಬಂದು ಹೋದ್ಮೇಲೆ DKC ಬ್ರದರ್ಸ್ ಜೊತೆಗೆ ಏನ್ ಮಾತಾಡಿದ್ರು ಖರ್ಗೆ ಅವರು? ಇಲ್ಲಿ ಖರ್ಗೆ ಅವರು ತಮ್ಮದೇ ಆದಂತ ಒಂದು ರಾಜಕೀಯ ದಾಳವನ್ನ ಹಾಕ್ತಾ ಇದ್ದಾರಾ ಅನ್ನುವ ಒಂದು ಸಂದೇಹ ಕೂಡ ಬರುತ್ತೆ. ಇಲ್ಲಿ ಈಗ ಇಬ್ಬರ ಮಧ್ಯದಲ್ಲಿ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗದೆ ಇದ್ರೆ 3ನೇ ಒಬ್ಬರು ವ್ಯಕ್ತಿ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಖರ್ಗೆ ಅವರು ತಮ್ಮ ಮಗನ್ನ ಮುಂದಕ್ಕೆ ತರ್ತಾ ಇದ್ದಾರಾ ಅನ್ನುವ ಅನುಮಾನಗಳು ಬರ್ತಾ ಇದೆ. ಯಾಕಂದ್ರೆ ಈಚೆಗೆ ನೋಡ್ತಾ ಇದ್ವಿ ನಾವು ಪ್ರಿಯಾಂಕ್ ಖರ್ಗೆ ಅವರ ಒಂದು ವೆರಿ ಆಕ್ಟಿವ್ ರೋಲ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಅವರು ಬಿಜೆಪಿಯನ್ನ ಮತ್ತು RSS ನ ವಾಚಾಮ ಗೋಚಾರವಾಗಿ ಬೈತಾ ಇರ್ತಕ್ಕಂಥದ್ದು. ಅವರು ಎಲ್ಲ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂಡ್ ನಾವು ನೋಡಿದೀವಿ ಇವನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ RSS ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಇದು ಅಪ್ಪ ಮಗನ ಒಂದು ಆಟನ ಇದೊಂದು ಸೈಡ್ ಶೋ ನಡೀತಾ ಇದೆಯಾ ಕ್ಯಾಬಿನೆಟ್ ರೀಶಫಲ್ ಜೊತೆಗೆ ಅನ್ನುವ ಅನುಮಾನ ಕೂಡ ಬರ್ತಾ ಇದೆ. ಓಕೆ ಸರ್, ನಾನು ರಘು ದೊಡ್ಡೇರು ಹತ್ರ ಒಂದು ರಿಯಾಕ್ಷನ್ ತಗೊಳ್ಬಿಡ್ತೀನಿ. ರಘುಜಿ, ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈಗ CM DCM ಇಬ್ರು ಕೂಡ ಹೋಗಿ ದೆಹಲಿಲಿ ಕೂತಿದ್ದಾರೆ. ಏನೇನ್ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾನೆ ಇದೀವಿ. ಯಾಕೆಂದ್ರೆ ನಾವೇನು ನಿದ್ದೆ ಮಾಡ್ತಲ್ಲ. ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ನೋಡ್ತಿಲ್ಲ ಅಂತ ಅಂದ್ಕೊಂಡಿರುತ್ತಂತೆ. ಆ ಥರದವ್ರು ಇಲ್ಲಿ ಯಾರು ಮಾಧ್ಯಮದವ್ರು ಯಾರು ಇಲ್ಲ. CM DCM ಏನಕ್ಕೆ ಹೋಗಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಪ್ರತಿಯೊಂದು ಮಾಧ್ಯಮಗಳಿಗೂ ಗೊತ್ತಿದೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಪಕ್ಷದವ್ರಿಗೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ CM DCM ಇಬ್ರು ಹೋಗಿ ದೆಹಲಿಲಿ ಕೂತ್ಕೊಂಡು ಈಗ ಸಂಪುಟ ಪುನಾರಚನೆ ಮಾಡ್ತಿರೋ ಇಲ್ಲ ನಾಯಕತ್ವ ಬದಲಾವಣೆ ಮಾಡ್ತಿರೋ, ಏನು ಕಥೆ ನಿಮ್ಮದು?
ಒಂದು ಕ್ಲಾರಿಟಿ ಕೊಡಿ ನನಗೆ. ಮೊದಲನೇದಾಗಿ ಒಂದು ಹಳೆ ಕಾಲದಲ್ಲಿ ಒಂದು ನಾಣ್ಣುಡಿ ಇತ್ತು, ರವಿ ಕಣದನ್ನ ಕವಿ ಕಂಡ, ಕವಿ ಕಣದನ್ನ ಪತ್ರಕರ್ತ ಕಂಡ ಅಂತೇಳಿ ಈಗ ಮಾಡಿಫೈ ಮಾಡ್ಕೊಳ್ಬೇಕು. ಸೊ ಏನಕ್ಕೆ ಅಂತಂದ್ರೆ ಓಕೆ, ಯಾಕೆ ಅಂತಂದ್ರೆ ಯಾರಿಗೂ ಕಾಣೋದನ್ನ ಪತ್ರಕರ್ತರು ಊಹೆ ಮಾಡ್ಕೊಂಡು ಒಂದು ಇಲ್ಲಿ ಒಂದು ಇದನ್ನ ಡಾಟ್ಸ್ ಅನ್ನ ಕನೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅದು ರಾಜ್ಯದ ಮತ್ತೆ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಿದಾಗ ನಾವೆಲ್ಲರೂ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಅದು ರಾಜ್ಯ ದೇಶಕ್ಕೋಸ್ಕರ. ಇನ್ನು ಪಕ್ಷದ ವಿಚಾರ ಬರೋದಾದ್ರೆ ಮಾನ್ಯ ಇನ್ನು ನಮ್ಮ ಇಬ್ಬರು ನಾಯಕರುಗಳು ಮತ್ತೆ ದಂಡು ನಮ್ಮ ಪಕ್ಷದ ನಾಯಕರುಗಳೆಲ್ಲ ಡೆಲ್ಲಿನಲ್ಲೇ ಇದ್ದಾರೆ. ಯಾಕೆ ಅಂತಂದರೆ ಒಂದು 3-4 ವಿಚಾರಗಳು ಚರ್ಚೆ ನಡೀತಿದೆ. ಒಂದು ನಾಯಕತ್ವ ಬದಲಾವಣೆ ಅನ್ನೋದು ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ, ಯಾವುದು ನಾವ್ಯಾರನ್ನು ತೀರ್ಮಾನ ಮಾಡಿರೋದಲ್ಲ, ನಾವ್ಯಾರು ಹೇಳಿರ್ತಕ್ಕಂಥ ನಮ್ಮ ಪಕ್ಷದ ಯಾವುದೇ ನಾಯಕರು ಈ ವಿಚಾರದ ಬಗ್ಗೆ ಚರ್ಚೆನೇ ಮಾಡಿಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ. ಯಾಕೆ ಅಂದರೆ ನಾಯಕತ್ವ ಬದಲಾವಣೆ ತೀರ್ಮಾನ ಮಾಡ್ತಕ್ಕಂಥದ್ದು ನಾವು ನೀವಲ್ಲ, ಬೀದಿನಲ್ಲಿ ಅಥವಾ ಸ್ಟುಡಿಯೋದಲ್ಲಿ ಅಥವಾ ರಸ್ತೆನಲ್ಲಿ ತೀರ್ಮಾನ ಮಾಡೋದಲ್ಲ, ಅದು ಶಾಸಕ ನಿಮ್ಮ ಪಕ್ಷದವ್ರು ಯೋಚನೆ ಮಾಡಬೇಕು. ಬೀದಿಲಿ ಡಿಸೈಡ್ ಮಾಡೋದಾ, ಕೆಪಿಸಿಸಿ ಕಚೇರಿ ತೀರ್ಮಾನ ಆಗ್ತದೆ, ಅದು ತೀರ್ಮಾನ ಆಗ್ತದೆ. ನಿಮ್ಮ ಪಕ್ಷದ ಶಾಸಕರು ಸಚಿವರುಗಳು ಡಿಸೈಡ್ ಮಾಡಬೇಕು. ಹೌದು, ಅದು ತೀರ್ಮಾನ ಆಗೋದು ಕೇವಲ ಏನು ನಮ್ಮ CLP ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಇದೆ, ಇದರಲ್ಲಿ CLP ನಲ್ಲಿ ತೀರ್ಮಾನ ಆಗ್ತದೆ. ಮತ್ತೆ ಹೈಕಮಾಂಡ್ ಇದನ್ನೆಲ್ಲ ಪರಾಮರ್ಶೆ ಮಾಡಿ ಎಲ್ಲಾ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಓಕೆ ಓಕೆ. ಸೊ ಹಾಗಾಗಿ ಈಗಿನ ನಾಯಕತ್ವ ಬದಲಾವಣೆ ಆಸ್ ಆಫ್ ನೌ ಏನು 2023 138 ಶಾಸಕರೇನಿದ್ರು ಅವರು ಅಷ್ಟೂ ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮೊನ್ನೆ DK ಶಿವಕುಮಾರ್ ಅವರು ಜೊತೆ ಸೇರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅಷ್ಟೂ ಜನ ತೀರ್ಮಾನ ಮಾಡಿ ಒಂದು ತೀರ್ಮಾನ ತೆಗೆದುಕೊಂಡು ಸರ್ಕಾರ 2.5 ವರ್ಷ ಸುಭದ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇಬ್ಬರೂ ದೆಹಲಿನಲ್ಲಿ ಇರ್ತಕ್ಕಂಥದ್ದು. ಈಗ ಒಂದು ಚರ್ಚೆ ಅಂತೂ ಅಫ್ಕೋರ್ಸ್ ನಡೀತಾ ಇದೆ. ಏನು ಅಂತ ಹೇಳಿದ್ರೆ ಪಕ್ಷದಲ್ಲಿ ಈ ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಎಲ್ಲ ಸರ್ಕಾರಗಳು ಮಾಡ್ತಾರೆ, ನಮ್ಮ ಸರ್ಕಾರನೂ ಕೂಡ ಯಾರು ಅಸಮರ್ಥ ಸಚಿವರಿದ್ದಾರೆ, ಯಾರು ಪಕ್ಷದ ಮ್ಯಾನಿಫೆಸ್ಟೋ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಏನೋ ಕೋಕನ್ನು ಕೊಟ್ಟು ಹೊಸಬರನ್ನ ಯುವಕರನ್ನ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಆ ಚರ್ಚೆಯ ಭಾಗವಾಗಿ ಯಾರನ್ನ ಸೇರಿಸ್ಕೊಳ್ಬೇಕು ಅದನ್ನೆಲ್ಲ ಚರ್ಚೆ ಮಾಡೋದಕ್ಕೋಸ್ಕರ ಹೈಕಮಾಂಡ್ಗೆ ಹೋಗಿದ್ದಾರೆ. ಅದು ಮೊದಲನೇ ಭಾಗ. ಇನ್ನೆರಡು ಭಾಗ ಏನು ಮೇಕೆದಾಟು ಮತ್ತು ಬೇರೆ ಬೇರೆ ರಾಜ್ಯದ ಬೇಡಿಕೆಗಳನ್ನಿತ್ತು, ವಿವಿಧ ಕೇಂದ್ರ ಸಚಿವರನ್ನ, ಕೇಂದ್ರ ನಾಯಕರುಗಳನ್ನ, ಕೇಂದ್ರ ಸರ್ಕಾರದ ಸಚಿವರನ್ನ, ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ಅಲ್ಲಿ ಮೊಕ್ಕ ಮುಡಿದು ಎಲ್ಲ ಕೆಲಸವನ್ನು ನಾವು ಆದಷ್ಟು ಶೀಘ್ರ ಮುಗಿಸ್ಕೊಳ್ಬೇಕು ಅಂತಿದ್ದೇವೆ. ಇನ್ಕ್ಲೂಡಿಂಗ್ ಇವತ್ತೇನು ನಾವು ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಕಂದಾಯ ಸಚಿವರು ಹೋಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ರಾಜ್ಯದಲ್ಲಾಗಿರ್ತಕ್ಕಂಥ ನೆರೆಯ ನಷ್ಟವನ್ನು ಕೂಡ ಕೇಳಿದ್ದೇವೆ. ಅದರ ಜೊತೆಗೆ ಬಾಕಿ ಇರ್ತಕ್ಕಂಥ ನೀರಾವರಿ ಯೋಜನೆಗಳು, ಹಲವಾರು ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ತಾವು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ರಿ, ದಯವಿಟ್ಟು ರಾಜ್ಯಕ್ಕೆ ಕರ್ನಾಟಕ ಅಭಿವೃದ್ಧಿ ವಿಚಾರವಾಗಿ ಡೆಲ್ಲಿಗೆ ಹೋಗಿರೋದು, ನಿಮ್ದು ಇನ್ಯಾವ ವಿಚಾರಕ್ಕೂ ಹೋಗಿಲ್ಲ ನೀವು? ಅಲ್ಲ, ಅಭಿವೃದ್ಧಿ ಒಂದಲ್ಲ, ರಾಜಕೀಯ ಚರ್ಚೆನೂ ಮಾಡ್ತಿದೀವಿ. ಯಾರು ಹೇಳಿದ್ರು ಇಲ್ಲ ಅಂತ ಹೇಳಿ? ಅದನ್ನೇ ಕ್ಲಾರಿಫಿಕೇಶನ್ ತಗೋತಾ ಹೇಳಿದ್ದಾನೆ, ನಾನು ಆಲ್ರೆಡಿ ಹೇಳಿದ್ದೇನೆ. ರಾಜಕೀಯ ಚರ್ಚೆಯ ಜೊತೆಗೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾವ ವಿಚಾರದಲ್ಲಿ ಯಾವ ಯೋಜನೆಗಳನ್ನು ತಡೆ ಹಿಡಿದು ಕೂತ್ಕೊಂಡಿದೆ, ಕೇಂದ್ರ ಸರ್ಕಾರದ ಯಾವುದನ್ನು ಸಪೋರ್ಟ್ ಮಾಡಬೇಕು ಅಷ್ಟೆಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಉಪಾಧ್ಯಾಯ ಸರ್, ನೀವೇನೋ ಮಾತನಾಡ್ತಾ ಇದ್ದೀರಿ, ಪ್ಲೀಸ್ ಕಂಟಿನ್ಯೂ ಸರ್, ಪ್ಲೀಸ್. ಅಲ್ಲ, ನನಗನ್ಸುತ್ತೆ ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಇದನ್ನೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಆ ಹೈಕಮಾಂಡ್ ನಿರ್ಧಾರ ಮಾಡಕ್ ಮೊದಲು ಒಂದಷ್ಟು ಬೀದಿ ನಾಟಕಗಳು ಕೂಡ ನಡೀತಾ ಇದೆ ಅಂತ ಕಾಂಗ್ರೆಸ್. ದಟ್ ಇಸ್ ವಾಟ್ ಐ ಟೋಲ್ಡ್ ಹಿಮ್ ಸರ್. ನೋಡಿ, ರಾಜಕೀಯ ಪಕ್ಷಗಳು ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ಅಲ್ಲ, ರಾಜಕೀಯ ಪಕ್ಷಕ್ಕೆ ರಾಜಕೀಯದಲ್ಲಿ ಏನು 7 ಬಾರಿ 8 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರುಗಳು, ಹಿರಿಯ ನಾಯಕರುಗಳು ಏನು ಯಾರೂ ಇಲ್ಲಿ ಸನ್ಯಾಸತ್ವಕ್ಕೆ ಬಂದಿರಲ್ಲ. ಎಲ್ಲರೂ ಅಧಿಕಾರವನ್ನು ಒಂದ್ ನಿಮಿಷ ಪ್ಲೀಸ್, ಯಾರು ಸನ್ಯಾಸಿಗಳಾಗೋಸ್ಕರ ಬರೋದಿಲ್ಲ, ಯಾರು ಸನ್ಯಾಸಿಗಳಾಗಕ್ ಬರೋದಿಲ್ಲ, ಎಲ್ಲರಿಗೂ ಅಧಿಕಾರ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಆಮೇಲೆ ಹೇಳಿರಂತೆ. 7-8 ಬಾರಿ ಗೆದ್ದಿರೋರು ಮಾತಾಡಿದ್ರೆ ಅವ್ರಿಗೆ ಬುದ್ಧಿ ಇದೆಯೋ ಇಲ್ವೋ ಅಂತ ಅವರೇ ಯೋಚನೆ ಮಾಡ್ಕೊಳ್ಬೇಕು. ಒಂದೆರಡು ಸಲ ಗೆದ್ದಿರೋರು ನಾವೇನೋ ಒಂದ್ ಹಿಡ್ಕಬೇಕು, ಸಮರ್ಥರಾಗಿದ್ರೆ ರಾಮಕೃಷ್ಣ ಉಪಾಧ್ಯಾಯ ಅವರು ಒಂದು ವಿಚಾರವನ್ನು ಎತ್ತಿದ್ರು. ಖರ್ಗೆ ಅವರು ಅವ್ರ ಮಗನ ತಂದಿದ್ದಾರೆ ಅಂತ ಹೇಳಿ. ಖರ್ಗೆ ಅವರು ಆ ವಿಚಾರವನ್ನು 100% ಅವ್ರು ಮಾಡೋದಿಲ್ಲ. ಆದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಮರ್ಥರಿಲ್ವಾ? ಈ ದೇಶವನ್ನ, ಈ ರಾಜ್ಯವನ್ನ ಆಳುವಂತ ಸಮರ್ಥತೆ ಮನೆ ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ವಾ? ಈ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಕೆಲಸವನ್ನು ಮನೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಬಿಜೆಪಿಯ ಏನು ಈ ದೇಶಕ್ಕೆ ಸಮರ್ಥ, ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ RSS ಮತ್ತು ಬಿಜೆಪಿ ಅವರ ವೈಫಲ್ಯಗಳನ್ನು ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮನೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಡೋಂಟ್ ಇಂಟರ್ಫಿಯರ್ ವೈಲ್ ಐ ಆಮ್ ಟಾಕಿಂಗ್. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನೀವು ಹೇಳ್ತಾ ಇರೋದು ಈ ದೇಶವನ್ನ ಅಥವಾ ಈ ರಾಜ್ಯವನ್ನ ನಡೆಸುವಂತ ಎಲ್ಲ ಅರ್ಹತೆ ಪ್ರಿಯಾಂಕ್ ಖರ್ಗೆ ಅವ್ರಿಗಿದೆ, ಸಮರ್ಥರಿದ್ದಾರೆ.
DK ಶಿವಕುಮಾರ್ ಸಮರ್ಥರಿಲ್ಲ, ಅದಕ್ಕೆ ಕೊಡ್ತಾ ಇಲ್ಲ ಅಂತ ಮಾತಾಡ್ತಾ ಇದ್ದೀರಾ ಕೆಲಸ ನೀವು. ಮಾಡ್ತಾ ಇದ್ದೀರಿ ನೀವು. ನಾನು DK ಶಿವಕುಮಾರ್ ಹೆಸರು ಹೇಳಿದ್ದೀರಾ? ಒಂದು ನಿಮಿಷ, ಒಂದು ನಿಮಿಷ. ಮಾನ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗುವಂತ ನೀವು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಬಾರ್ದು. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾಗೋದಕ್ಕೆ ಮಾನದಂಡ ಏನು ಅಂತ ಸ್ವಲ್ಪ ಹೇಳ್ಬಿಡಿ ನನಗೆ. ನಾನು ಮತ್ತೆ ನೀವು ತೀರ್ಮಾನ ಮಾಡೋದಲ್ಲ. It is an high command to decide. Yes, it is an high command to decide. High command will decide ಯಾರು ಬರಬೇಕು ಅಂತ ಹೇಳಿ. ಮಹಾರಾಷ್ಟ್ರದಲ್ಲಿ ಅಷ್ಟೆಲ್ಲ ಘಟಾನುಘಟಿಗಳು, ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅಷ್ಟೆಲ್ಲ ಘಟಾನುಘಟಿಗಳು ಇದ್ರು ಕೂಡ 40 ವರ್ಷದ ಅಂದ್ರೆ ಉಪಾಧ್ಯಾಯ ಸರ್ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ